ಚಿಕ್ಕಬಳ್ಳಾಪುರ ನಗರದ ಸಾರ್ಎಂವಿ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣದಲ್ಲಿ ಕೆವಿ ಆಂಗ್ಲ ಶಾಲೆಯ ವತಿಯಿಂದ ಚಿಕ್ಕಬಳ್ಳಾಪುರ, ಕೋಲಾರ ಹಾಗೂ ತುಮಕೂರು ಜಿಲ್ಲೆಗಳ ವ್ಯಾಪ್ತಿಯ ಐಸಿಎಸ್ಸಿ ಶಾಲಾ ಮಂಡಳಿಯ ಕರಾಟೆ ಪಟುಗಳಿಗೆ ಝೋನಲ್ ಆಯ್ಕೆ ಸ್ಪರ್ಧೆ ನಡೆಯಿತು. ಸ್ಪರ್ಧೆಯಲ್ಲಿ 3 ಜಿಲ್ಲೆಗಳ ಸುಮಾರು 85 ಕರಾಟೆ ಕ್ರೀಡಾಪಟುಗಳು ಭಾಗವಹಿಸಿ ತಮ್ಮ ಪ್ರತಿಭೆ ಪ್ರದರ್ಶಿಸಿದರು. ಉತ್ತಮ ಪ್ರದರ್ಶನ ನೀಡಿದ ಕ್ರೀಡಾಪಟುಗಳಿಗೆ ಪ್ರಾದೇಶಿಕ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಪದಕ ಮತ್ತು ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಈ ಕುರಿತು ಮಾತನಾಡಿದ ಕೆವಿ ಆಂಗ್ಲ ಶಾಲೆಯ ಮುಖ್ಯ ತರಬೇತುದಾರ ಮೊಹಮ್ಮದ್ ಜಬೀವುಲ್ಲಾ, ಐಸಿಎಸ್ಸಿ ಶಾಲಾ ಮಂಡಳಿಯ ಝೋನಲ್ ಸ್ಪರ್ಧೆಯ ಮೂಲಕ ಪ್ರಾದೇಶಿಕ ಹಂತದ ಆಯ್ಕೆ ಪ್ರಕ್ರಿಯೆ ನಡೆಸಲಾಗಿದ್ದು, ಸ್ಪರ್ಧಿಗಳು ಉತ್ತಮ ಪ್ರದರ್ಶನ ನೀಡಿದ್ದಾರೆ ಎಂದರು. ತರಬೇತಿಯ ಅವಧಿಯಲ್ಲಿಯೇ ಮಕ್ಕಳಿಗೆ ಸಮರ್ಪಕ ಸಿದ್ಧತೆ ನೀಡಲಾಗಿತ್ತು ಎಂದು ತಿಳಿಸಿದರು. ಕರಾಟೆ ತರಬೇತುದಾರರಾದ ಕಾರ್ತಿಕ್ ಮಾತನಾಡಿ, ಮಕ್ಕಳು ಮೊಬೈಲ್ ಬಳಕೆಯಿಂದ ದೂರವಿದ್ದು ಕ್ರೀಡೆ ಮತ್ತು ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದರು. ಕರಾಟೆ ಅಭ್ಯಾಸದಿಂದ ದೈಹಿಕ ಸಾಮರ್ಥ್ಯ, ಆತ್ಮವಿಶ್ವಾಸ ಹಾಗೂ ಆತ್ಮರಕ್ಷಣೆ ಕೌಶಲ್ಯ ಹೆಚ್ಚಾಗುತ್ತದೆ. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಕರಾಟೆ ತರಬೇತಿ ಅಗತ್ಯ ಎಂದು ಹೇಳಿದರು. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ಟಿವಿ, ಚಿಕ್ಕಬಳ್ಳಾಪುರ. ನಾನು ಒಂದು ಗೋಜೂರು ಜಿಕೋಬಾಯಿ ಕರಾಟೆ ಅಸೋಸಿಯೇಷನ್ ಸಂಸ್ಥಾಪನ ಆಗಿರ್ತೀನಿ. ಹಾಗೆ ಶ್ರೀ ಕೆವಿ ಇಂಗ್ಲಿಷ್ ಸ್ಕೂಲಲ್ಲಿ ಕರಾಟೆ ತರಬೇತಿದಾರನಾಗಿರ್ತೀನಿ. ಇವತ್ತಿನ ದಿವಸ ನಾವು ಚಿಕ್ಕಬಳ್ಳಾಪುರ ನಮ್ಮ ಒಂದು ಸಾರ್ಎಂವಿ ಕ್ರೀಡಾಂಗಣದಲ್ಲಿ ಝೋನಲ್ ಸೆಲೆಕ್ಷನ್, ಇಲ್ಲಿಂದ ನಾವು ಝೋನಲ್ ಸೆಲೆಕ್ಷನ್ ಅನ್ನು ಮಾಡಿ ನಮ್ಮ ಝೋನಿಂದ ರೀಜ್ನಲ್ಗೆ ಮಕ್ಕಳಿಗೆ ಕಳಿಸೋವಂಥ ಒಂದು ಕಾರ್ಯಕ್ರಮ ಇವತ್ತಿತ್ತು. ಈ ಕಾರ್ಯಕ್ರಮದಲ್ಲಿ ಸುಮಾರು 85 ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಹೆಣ್ಮಕ್ಳು, ಗಂಡು ಮಕ್ಕಳು ಎಲ್ಲರೂ. ಝೋನಲ್ ಅಂತ ಹೇಳಿದ್ರೆ ನಮ್ಮ ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ ಈ 3 ಜಿಲ್ಲೆಗಳು ಸೇರಿ ಒಂದು ಝೋನ್ ಆಗಿ ಇಲ್ಲಿಂದ ನಾವು ಮಕ್ಕಳನ್ನು ಆಯ್ಕೆ ಮಾಡಿ ರೀಜನಲ್ ಲೆವೆಲ್ಗೆ ಕಳಿಸ್ಕೊಡುವಂಥ ಕಾರ್ಯಕ್ರಮ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಈ ಕಿಜಾದು ಝೋನಲ್ ಸೆಲೆಕ್ಷನ್ ನಾವು ಏನು ನಡೆಸಿದ್ದೀವಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ. ಈ ಝೋನಲ್ ಸೆಲೆಕ್ಷನ್ ಈ ಝೋನ್ಗೆ ನಮಗೆ ತುಮಕೂರು ಮತ್ತು ಚಿಕ್ಕಬಳ್ಳಾಪುರ, ಕೋಲಾರ ಈ 3 ಜಿಲ್ಲೆಗಳು ಸೇರಿ ಇವತ್ತು ಝೋನಲ್ ಸೆಲೆಕ್ಷನ್ ನಾವು ನಡೆಸಿದ್ದೀವಿ. ಇಲ್ಲಿಂದ ಪ್ರತಿಯೊಂದು ಕ್ಯಾಟಗಿರಿಯಲ್ಲಿ ಒಂದೊಂದು ಮಗುವನ್ನು ನಾವು ಆಯ್ಕೆ ಮಾಡಿ, ಒಂದೊಂದು ಕ್ರೀಡಾಪಟುನ ನಾವು ಆಯ್ಕೆ ಮಾಡಿ ಮುಂದಕ್ಕೆ ರೀಜನಲ್ ಲೆವೆಲ್ ನಾವು ಆಯ್ಕೆ ಮಾಡಿ ಕಳಿಸ್ಕೊಡ್ತೀವಿ. ಈ ಚಿಕ್ಕಬಳ್ಳಾಪುರ ಝೋನಲ್ ಸೆಲೆಕ್ಷನ್ ಇಂದ ನಮ್ದು ಕರಾಟೆ ಗೋಜೂರು ಜಿಕೋಬಾಯಿ ಸರ್. ನಮಸ್ತೆ, ನನ್ನ ಹೆಸರು ಕಾರ್ತಿಕ್ ಅಂತ. ಸೊ ಮಕ್ಕಳು, ನಾನು ಶೋಧಾನ್ ಬ್ಲ್ಯಾಕ್ ಬೆಲ್ಟ್ ಇನ್ಸ್ಟ್ರಕ್ಟರ್ ಆಗಿದ್ದೀನಿ. ಸೊ ಮಕ್ಕಳಿಗೆ ಕರಾಟೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಈಗಿನ ಜನ್ರೇಷನಲ್ಲಿ ಮಕ್ಕಳೆಲ್ಲ ಫೋನ್ಸು, ಟಿವಿಸ್ ಅಂತ ಅಡಿಕ್ಟ್ ಆಗಿರ್ತಾರೆ. ಮಕ್ಕಳು ಫಸ್ಟ್ ಆಫ್ ಆಲ್ ಫಿಟ್ನೆಸ್ ಕಡೆ ಗಮನ ಕೊಡಬೇಕು. ಕರಾಟೆ ಅಭ್ಯಾಸ ಮಾಡೋದ್ರಿಂದ ಅವ್ರಿಗೆ ಫಸ್ಟ್ ಡಿಸಿಪ್ಲಿನ್ ಬರುತ್ತೆ, ಫಿಟ್ ಆಗಿರ್ತಾರೆ, ಆರೋಗ್ಯವಾಗಿರ್ತಾರೆ. ಸೊ ಮತ್ತು ಅವ್ರದ್ದು ಲೈಫಲ್ಲಿ ಅವ್ರು ಏನು ಓನ್ ಡಿಸಿಷನ್ಸ್ ಅವ್ರು ಏನು ತೊಗೊಬೇಕು ಅಂತ ಈ ಒಂದು ಸ್ಪೋರ್ಟು ತುಂಬ ಅವ್ರಿಗೆ ಹೆಲ್ಪ್ ಮಾಡುತ್ತೆ. ಸೊ ಇದರಿಂದ ಪ್ರತಿಯೊಂದು ಮಕ್ಕಳು ಒಂದು ಫಿಸಿಕಲ್ ಗೇಮ್ಸ್ ಇರೋವಂಥದ್ದನ್ನು ಅವ್ರು ಕಲೀಲೇಬೇಕು. ಸೊ ಮುಂದಕ್ಕೆ ಅವ್ರು ದೊಡ್ಡವರಾದ್ಮೇಲೆ ಹೆಣ್ಮಕ್ಳಿಗಂತೂ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಪ್ರತಿಯೊಂದು ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಸೆಲ್ಫ್ ಡಿಫೆನ್ಸ್ ಕರಾಟೆ ಅನ್ನೋದನ್ನು ಕಲೀಲೇಬೇಕಾಗಿದೆ. ಸೊ ಅದ್ರ ಪ್ರಕಾರ ಎಲ್ಲ ಮಕ್ಕಳು ಫಿಟ್ಟಾಗಿರಬೇಕು. ಸೊ ಅದರಿಂದ ನಾವು ಅದನ್ನು ತುಂಬ ಪ್ರೋತ್ಸಾಹ ಮಾಡಿ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು.